ಕಥೆ ಶುರುವಾಗುವುದು ರಾಬಿನ್ ಎಂಬ ಹುಡುಗಿಯಿಂದ. ಈಕೆ ನ್ಯೂಯಾರ್ಕ್ನ ಫ್ಯಾಷನ್ ಮ್ಯಾಗಜಿನ್ ಒಂದರಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾಳೆ. ರಾಬಿನ್ಗೆ ಫ್ರಾಂಕ್ ಎಂಬ ಬಾಯ್ ಫ್ರೆಂಡ್ ಇರ್ತಾನೆ. ಇಬ್ರು ಬೇಗನೆ ಮದುವೆಯಾಗೋ ಪ್ಲಾನ್ ನಲ್ಲಿ ಇರ್ತಾರೆ. ಒಂದು ರಾತ್ರಿ ಫ್ರಾಂಕ್ ರಾಬಿನ್ ಜೊತೆ ಡಿನ್ನರ್ ಮಾಡುವಾಗ, ನಮ್ಮ ಸಂಬಂಧ ಶುರುವಾಗಿ ನಾಳೆಗೆ 3 ವರ್ಷ ಆಗುತ್ತೆ, ಅದಕ್ಕೆ ನಾವು ಫಿಜಿ ಐಲ್ಯಾಂಡ್ಗೆ ರಜೆ ಕಳೆಯೋಕೆ ಹೋಗೋಣ ಅಂತ ಹೇಳ್ತಾನೆ. ರಾಬಿನ್ ಖುಷಿಯಿಂದ ಒಪ್ಪಿಕೊಳ್ತಾಳೆ. ಮರುದಿನ ಫ್ರಾಂಕ್ ಮತ್ತು ರಾಬಿನ್ ಫಿಜಿ ಐಲ್ಯಾಂಡ್ಗೆ ಹೋಗಲು ಒಂದು ಪ್ರೈವೇಟ್ ಪ್ಲೇನ್ ಹೈರ್ ಮಾಡ್ತಾರೆ. ಆ ಪ್ಲೇನ್ ಓಡಿಸುವ ಪೈಲಟ್ ಹೆಸರು ಕ್ವೀನ್. ಕ್ವೀನ್ ಮಧ್ಯವಯಸ್ಕ ವ್ಯಕ್ತಿ. ಅವನು ತನ್ನ ಗರ್ಲ್ ಫ್ರೆಂಡ್ ಏಂಜೆಲಿಕಾಳನ್ನು ಕೂಡ ಜೊತೆಗೆ ಕರ್ಕೊಂಡು ಬರ್ತಾನೆ, ಯಾಕಂದ್ರೆ ಅವಳು ಫಿಜಿ ಐಲ್ಯಾಂಡ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿರ್ತಾಳೆ. ಎಲ್ಲರೂ ಸೇರಿ ಫಿಜಿ ಐಲ್ಯಾಂಡ್ ತಲುಪ್ತಾರೆ. ಆ ದ್ವೀಪ ತುಂಬಾ ಸುಂದರವಾಗಿ, ಶಾಂತವಾಗಿ ಇರುತ್ತೆ. ರಾಬಿನ್ ಮತ್ತು ಫ್ರಾಂಕ್ ಸಮುದ್ರದ ಹತ್ತಿರ ಇರೋ ರೆಸಾರ್ಟ್ನಲ್ಲಿ ರೂಮ್ ಮಾಡ್ತಾರೆ. ರಾತ್ರಿ ಫ್ರಾಂಕ್ ರಾಬಿನ್ಗೆ ಉಂಗುರ ತೊಡಿಸಿ ಪ್ರಪೋಸ್ ಮಾಡ್ತಾನೆ. ಇಬ್ಬರೂ ಸಂಭ್ರಮದಲ್ಲಿ ಇರ್ತಾರೆ. ಆದರೆ ಬಾರ್ನಲ್ಲಿ ಒಬ್ಬಳೇ ಇದ್ದಾಗ ಪೈಲಟ್ ಕ್ವೀನ್ ಕುಡಿದ ಮತ್ತಿನಲ್ಲಿ ರಾಬಿನ್ ಹತ್ತಿರ ಬಂದು ಫ್ಲರ್ಟ್ ಮಾಡೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಫ್ರಾಂಕ್ ಅಲ್ಲಿಗೆ ಬಂದು ರಾಬಿನ್ ಅನ್ನು ಕರ್ಕೊಂಡು ಹೋಗ್ತಾನೆ. ಮರುದಿನ ಬೆಳಗ್ಗೆ ರಾಬಿನ್ಗೆ ಅವಳ ಬಾಸ್ನಿಂದ ಫೋನ್ ಬರುತ್ತೆ. ಮಕಾನಾಕ ಐಲ್ಯಾಂಡ್ನಲ್ಲಿ ಒಂದು ಅರ್ಜೆಂಟ್ ಫ್ಯಾಷನ್ ಶೋ ಶೂಟಿಂಗ್ ಇದೆ, ನೀನು ಈಗಲೇ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಮೊದಲು ರಾಬಿನ್ ಬೇಡ ಅಂದರು. ಈ ಕೆಲಸ ಮುಗಿಸಿದರೆ ನಿನಗೆ ಮ್ಯಾನೇಜರ್ ಪ್ರಮೋಷನ್ ಕೊಡ್ತೀನಿ ಅಂತ ಬಾಸ್ ಆಮಿಷ ಒಡ್ತಾರೆ. ರಾಬಿನ್ ಇದಕ್ಕೆ ಒಪ್ಪಿ ಫ್ರಾಂಕ್ ನನ್ನು ಒಪ್ಪಿಸಿ ಕ್ವೀನ್ ಹತ್ತಿರ ಹೋಗ್ತಾಳೆ. ಮೊದಲು ಕ್ವೀನ್ ಬರಲ್ಲ ಅಂತಾನೆ, ಆದ್ರೆ ರಾಬಿನ್ ಡಬಲ್ ದುಡ್ಡು ಕೊಡ್ತೀನಿ ಅಂದ ತಕ್ಷಣ ಒಪ್ಪಿಕೊಳ್ತಾನೆ. ಏಂಜೆಲಿಕಾಳಿಗೆ ಬರ್ತೀನಿ ಅಂತ ಹೇಳಿ ರಾಬಿನ್ ಮತ್ತು ಕ್ವೀನ್ ಪ್ಲೇನ್ನಲ್ಲಿ ಮಕಾನಾಕ ಐಲ್ಯಾಂಡ್ ಕಡೆ ಹೊರಡ್ತಾರೆ. ಆದರೆ ದಾರಿಯಲ್ಲಿ ಭಯಂಕರ ಬಿರುಗಾಳಿ ಮತ್ತು ಸಿಡಿಲು ಶುರುವಾಗುತ್ತೆ. ಸಿಡಿಲು ಬಡಿದು ಪ್ಲೇನ್ನ ರೇಡಿಯೋ ಮತ್ತು ಟ್ರಾನ್ಸ್ಮಿಟರ್ ಹಾಳಾಗುತ್ತೆ. ಪ್ಲೇನ್ ವಾಪಸ್ ತಗೊಂಡು ಹೋಗೋಕೂ ಆಗಲ್ಲ, ಮುಂದೆ ಹೋಗೋಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ. ಆಗ ಕ್ವೀನ್ ಪಕ್ಕದಲ್ಲೇ ಇದ್ದ ಒಂದು ದ್ವೀಪದಲ್ಲಿ ಪ್ಲೇನ್ ಲ್ಯಾಂಡ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದರೆ ಲ್ಯಾಂಡಿಂಗ್ ಮಾಡುವಾಗ ಪ್ಲೇನ್ ಒಂದು ದೊಡ್ಡ ಬಂಡೆಗೆ ಡಿಕ್ಕಿ ಹೊಡೆದು ಅದರ ಚಕ್ರಗಳು, ಲ್ಯಾಂಡಿಂಗ್ ಗೇರ್ ಮುರಿದು ಹೋಗುತ್ತವೆ. ಮರುದಿನ ಬೆಳಗ್ಗೆ ಬಿರುಗಾಳಿ ನಿಂತ ಮೇಲೆ ಪ್ಲೇನ್ ರಿಪೇರಿ ಮಾಡೋಕೆ ಆಗಲ್ಲ ಅಂತ ಕ್ವೀನ್ಗೆ ಅರ್ಥ ಆಗುತ್ತೆ. ಈಗ ಇಬ್ಬರು ಆ ಅಪರಿಚಿತ ದ್ವೀಪದಲ್ಲಿ ಸಿಲುಕಿಕೊಂಡಿರುತ್ತಾರೆ. ಕ್ವೀನ್ ಸಹಾಯ ಹುಡುಕಿಕೊಂಡು ದ್ವೀಪದ ಒಳಗೆ ಹೋಗುತ್ತಾನೆ. ಕ್ವೀನ್ ದ್ವೀಪದಲ್ಲಿ ತುಂಬಾ ಹೊತ್ತು ಅಲೆದಾಡಿದ ಮೇಲೆ ಅವನಿಗೆ ಒಂದು ವಿಷಯ ಅರ್ಥವಾಗುತ್ತೆ. ಅವರಿಬ್ಬರು ಒಂದು ಪಾಳು ಬಿದ್ದ ದ್ವೀಪದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅಲ್ಲಿ ಜನರೇ ಇಲ್ಲ. ಪ್ಲೇನ್ನ ಎಮರ್ಜೆನ್ಸಿ ಟ್ರಾನ್ಸ್ಮಿಟರ್ ಮತ್ತು ರೇಡಿಯೋ ಎರಡೂ ಕೆಟ್ಟು ಹೋಗಿವೆ. ತಿನ್ನಲು ಆಹಾರವಿಲ್ಲ, ಇರಲು ಸರಿಯಾದ ಜಾಗವಿಲ್ಲ, ಫೋನ್ನಲ್ಲಿ ಸಿಗ್ನಲ್ ಕೂಡ ಇಲ್ಲ. ಈಗ ಸಹಾಯ ಬರುವವರೆಗೆ ಕಾಯುವುದು ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ. ಕ್ವೀನ್ ಈ ವಿಷಯವನ್ನು ರಾಬಿನ್ಗೆ ಹೇಳ್ತಾನೆ. ನಮ್ಮ ಹತ್ತಿರ ಕೇವಲ ಒಂದು ಫ್ಲೇರ್ ಗನ್, ಸಹಾಯಕ್ಕಾಗಿ ಆಕಾಶಕ್ಕೆ ಹಾರಿಸುವ ಮದ್ದು ಇದೆ, ಅದರಲ್ಲಿ ಇರೋದು ಒಂದೇ ಒಂದು ಗುಂಡು. ಒಂದು ಲೈಫ್ ಬೋಟ್ ಇದೆ, ಆದ್ರೆ ಯಾವ ಕಡೆ ಹೋಗಬೇಕು ಅಂತ ನನಗೆ ಗೊತ್ತಿಲ್ಲ. ಇದನ್ನು ಕೇಳಿ ರಾಬಿನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಿನ್ನಿಂದಲೇ ನಾವು ಇಲ್ಲಿ ಸಿಕ್ಕಿಬಿದ್ದಿರೋದು, ನನ್ನ ದುಡ್ಡು ವಾಪಸ್ ಕೊಡು ಅಂತ ಜಗಳ ಆಡ್ತಾಳೆ. ಅದಕ್ಕೆ ಕ್ವೀನ್ ಕೂಡ ಕೆರಳಿ, ನಾನೇನು ನಿನ್ನನ್ನು ಕರೀಲಿಲ್ಲ, ನೀನೇ ಹಠ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅಂತ ಬೈಯುತ್ತಾನೆ. ಇಬ್ಬರ ನಡುವೆ ಜೋರು ಜಗಳ ನಡೆಯುತ್ತೆ. ಇತ್ತ ಫಿಜಿ ಐಲ್ಯಾಂಡ್ನಲ್ಲಿ ಫ್ರಾಂಕ್ಗೆ ರಾಬಿನ್ ಬಾಸ್ ಫೋನ್ ಮಾಡಿ, ರಾಬಿನ್ ಇನ್ನೂ ಮಕಾನಾಕ ಐಲ್ಯಾಂಡ್ ತಲುಪಿಲ್ಲ ಅಂತ ಹೇಳ್ತಾರೆ. ಫ್ರಾಂಕ್ ಗಾಬರಿಯಾಗ್ತಾನೆ. ಅಲ್ಲಿ ಅವನಿಗೆ ಕ್ವೀನ್ ಗರ್ಲ್ ಫ್ರೆಂಡ್ ಏಂಜೆಲಿಕಾ ಸಿಗ್ತಾಳೆ. ಕ್ವೀನ್ ಕೂಡ ವಾಪಸ್ ಬಂದಿಲ್ಲ ಅಂತ ತಿಳಿದಾಗ ಇಬ್ಬರು ಯಾವುದೋ ಅಪಘಾತ ಆಗಿರಬಹುದು ಅಂತ ಹೆದರಿ ರೆಸ್ಕ್ಯೂ ಟೀಮ್, ರಕ್ಷಣಾ ತಂಡ ಕರೆಯಲು ನಿರ್ಧರಿಸುತ್ತಾರೆ. ದ್ವೀಪದಲ್ಲಿ ರಾಬಿನ್ ಮತ್ತು ಕ್ವೀನ್ ನೀರಿಗಾಗಿ ಹುಡುಕಾಡುವಾಗ ಒಂದು ಜಲಪಾತ ಸಿಗುತ್ತೆ. ರಾಬಿನ್ ನೀರು ಕುಡಿಯಲು ಹೋದಾಗ ಅವಳ ಬಟ್ಟೆಯೊಳಗೆ ಒಂದು ಹಾವು ನುಗ್ಗುತ್ತೆ. ಅವಳು ಜೋರಾಗಿ ಕಿರುಚಿದಾಗ ಕ್ವೀನ್ ಓಡಿ ಬಂದು ಆ ಹಾವನ್ನು ತೆಗೆದು ಎಸೆಯುತ್ತಾನೆ. ಇದನ್ನು ಕಂಡು ರಾಬಿನ್ಗೆ ಅವನ ಮೇಲೆ ಗೌರವ ಮೂಡುತ್ತೆ. ಅಂದು ರಾತ್ರಿ ಕ್ವೀನ್ ಒಂದು ಹಕ್ಕಿಯನ್ನು ಬೇಟೆಯಾಡಿ ಸುಟ್ಟು ಇಬ್ಬರು ತಿನ್ನುತ್ತಾರೆ. ಮರುದಿನ ಬೆಳಗ್ಗೆ ರಾಬಿನ್ಗೆ ಆಕಾಶದಲ್ಲಿ ಒಂದು ಪ್ಲೇನ್ ಕಾಣಿಸುತ್ತೆ. ಕ್ವೀನ್ ನಿದ್ದೆ ಮಾಡ್ತಿರ್ತಾನೆ. ರಾಬಿನ್ ಅವಸರದಲ್ಲಿ ಆ ಫ್ಲೇರ್ ಗನ್ ತಗೊಂಡು ಆಕಾಶಕ್ಕೆ ಶೂಟ್ ಮಾಡ್ತಾಳೆ. ಆದರೆ ಗುರಿ ತಪ್ಪಿ ಆ ಬೆಂಕಿ ಪಕ್ಕದಲ್ಲಿದ್ದ ತೆಂಗಿನ ಮರಕ್ಕೆ ಬಿದ್ದು ಮರ ಹೊತ್ತಿ ಉರಿಯುತ್ತೆ. ಶಬ್ದ ಕೇಳಿ ಎದ್ದ ಕ್ವೀನ್, ಇದ್ದ ಒಂದು ಚಾನ್ಸ್ ಕೂಡ ಹಾಳು ಮಾಡಿದೆ ಅಂತ ರಾಬಿನ್ ಮೇಲೆ ಕಿರುಚುತ್ತಾನೆ. ಮತ್ತೆ ಜಗಳ ಆಗುತ್ತೆ. ಆದರೆ ಆಮೇಲೆ ಕ್ವೀನ್ ಸಮಾಧಾನವಾಗಿ ಕ್ಷಮೆ ಕೇಳ್ತಾನೆ. ಯಾಕಂದ್ರೆ ಬದುಕಬೇಕಾದರೆ ಇಬ್ಬರು ಒಂದಾಗಿರಬೇಕು ಅಂತ ಅವನಿಗೆ ಗೊತ್ತಿತ್ತು. ಹೀಗೆ ಇಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ. ಮತ್ತೊಂದೆಡೆ ಫ್ರಾಂಕ್ ಮತ್ತು ಏಂಜೆಲಿಕಾ ಒಂದು ಪ್ರೈವೇಟ್ ಹೆಲಿಕಾಪ್ಟರ್ ಬುಕ್ ಮಾಡಿ ಇವರನ್ನು ಹುಡುಕಲು ಶುರು ಮಾಡ್ತಾರೆ. ಇತ್ತ ದ್ವೀಪದಲ್ಲಿ ರಾಬಿನ್ ಮತ್ತು ಕ್ವೀನ್ ಫೋನ್ ನೆಟ್ವರ್ಕ್ ಸಿಗಬಹುದು ಅಂತ ಒಂದು ಎತ್ತರದ ಬೆಟ್ಟ ಹತ್ತುತ್ತಾರೆ. ಬೆಟ್ಟದ ಮೇಲೆ ನೆಟ್ವರ್ಕ್ ಸಿಗದಿದ್ದರೂ ದೂರದಲ್ಲಿ ಸಮುದ್ರದಲ್ಲಿ ಒಂದು ಬೋಟ್ ಕಾಣಿಸುತ್ತೆ.
ಇಬ್ಬರಿಗೂ ಪ್ರಾಣ ಬಂದಂತಾಗಿ ಓಡಿ ಕೆಳಗೆ ಬರ್ತಾರೆ. ಒಂದು ಸಣ್ಣ ಲೈಫ್ ಬೋಟ್ ತಗೊಂಡು ಆ ದೊಡ್ಡ ಬೋಟ್ ಹತ್ತಿರ ಹೋಗ್ತಾರೆ. ಆದರೆ ದೂರದರ್ಶಕದಲ್ಲಿ ನೋಡಿದಾಗ ಕ್ವೀನ್ಗೆ ಒಂದು ಶಾಕಿಂಗ್ ದೃಶ್ಯ ಕಾಣಿಸುತ್ತೆ. ಆ ಬೋಟ್ನಲ್ಲಿದ್ದವರು ಒಬ್ಬ ಮನುಷ್ಯನನ್ನು ಕೊಂದು ಸಮುದ್ರಕ್ಕೆ ಎಸೆಯುತ್ತಿರುತ್ತಾರೆ. ಅವರು ಸಾಮಾನ್ಯ ಜನರಲ್ಲ, ಸಮುದ್ರಗಳ್ಳರು ಅಂತ ಕ್ವೀನ್ಗೆ ಅರ್ಥವಾಗುತ್ತೆ. ಅವರು ನಮ್ಮನ್ನು ನೋಡಿದರೆ ಕೊಂದು ಬಿಡ್ತಾರೆ ಅಂತ ಹೇಳಿ ಕ್ವೀನ್ ತಕ್ಷಣ ಬೋಟ್ ವಾಪಸ್ ತಿರುಗಿಸುತ್ತಾನೆ. ಕ್ವೀನ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲಿ ಸಮುದ್ರಗಳ್ಳರ ಲೀಡರ್ ಇವರನ್ನು ನೋಡಿಬಿಡುತ್ತಾನೆ. ತನ್ನ ಆಳುಗಳಿಗೆ ಇವರನ್ನು ಕೊಲ್ಲಲು ಆರ್ಡರ್ ಮಾಡುತ್ತಾನೆ. ಡೆಕಾಯಿತರು ಮೋಟಾರ್ ಬೋಟ್ನಲ್ಲಿ ಇವರನ್ನು ಬೆನ್ನಟ್ಟುತ್ತಾರೆ ಮತ್ತು ಗುಂಡಿನ ದಾಳಿ ನಡೆಸುತ್ತಾರೆ. ಇದರಿಂದ ರಾಬಿನ್ ಮತ್ತು ಕ್ವೀನ್ ಇದ್ದ ಲೈಫ್ ಬೋಟ್ ಪಂಕ್ಚರ್ ಆಗುತ್ತದೆ. ಇಬ್ಬರೂ ಹೇಗೋ ಈಜುತ್ತಾ ದ್ವೀಪಕ್ಕೆ ಬಂದು ಕಾಡಿನೊಳಗೆ ಓಡುತ್ತಾರೆ. ಆದರೆ ಡೆಕಾಯಿತರು ಇವರನ್ನು ಹಿಡಿದು ಬಿಡುತ್ತಾರೆ. ತಮ್ಮ ಜೀವ ಉಳಿಸಿಕೊಳ್ಳಲು ರಾಬಿನ್ ಒಂದು ಸುಳ್ಳು ಹೇಳುತ್ತಾಳೆ. ನಮ್ಮ ಪ್ಲೇನ್ನಲ್ಲಿ ತುಂಬಾ ಚಿನ್ನ ಇದೆ, ನಮ್ಮನ್ನು ಬಿಟ್ಟು ಬಿಡಿ, ಆ ಚಿನ್ನ ತಗೊಳ್ಳಿ ಅಂತಾಳೆ. ಡೆಕಾಯಿತರು ಇದನ್ನು ನಂಬುತ್ತಾರೆ. ಪ್ಲೇನ್ ಹತ್ತಿರ ಕರೆದುಕೊಂಡು ಹೋಗುವ ನಾಟಕ ಮಾಡಿ ರಾಬಿನ್ ಮತ್ತು ಕ್ವೀನ್ ಅಲ್ಲಿಂದ ಚಾಕಚಕ್ಯತೆಯಿಂದ ತಪ್ಪಿಸಿಕೊಳ್ಳುತ್ತಾರೆ. ಓಡುವಾಗ ಅವರಿಗೆ ಒಂದು ದೊಡ್ಡ ಬೆಟ್ಟ ಎದುರಾಗುತ್ತದೆ. ಅದರ ಕೆಳಗೆ ಸಮುದ್ರವಿರುತ್ತದೆ. ಬೇರೆ ದಾರಿಯಿಲ್ಲದೆ ಅವರು ಸಮುದ್ರಕ್ಕೆ ಜಿಗಿಯುತ್ತಾರೆ. ಅದೃಷ್ಟವಶಾತ್ ಅವರಿಗೆ ಏನೂ ಆಗುವುದಿಲ್ಲ. ಕಾಡಿನಲ್ಲಿ ಅವರಿಗೆ ಎರಡನೇ ಮಹಾಯುದ್ಧದ ಕಾಲದ ಒಂದು ಹಳೆಯ ಜಪಾನಿ ಪ್ಲೇನ್ ಸಿಗುತ್ತದೆ. ಅದರ ಬಿಡಿಭಾಗಗಳನ್ನು ಬಳಸಿ ತಮ್ಮ ಪ್ಲೇನ್ ಸರಿಪಡಿಸಬಹುದು ಎಂದು ಕ್ವೀನ್ ನಂಬುತ್ತಾನೆ. ಅಂದು ರಾತ್ರಿ ಅವರಿಬ್ಬರು ಮನಸ್ಸು ಬಿಚ್ಚಿ ಮಾತನಾಡುತ್ತಾರೆ. ರಾಬಿನ್ ತನ್ನ ಜೀವನದ ಬಗ್ಗೆ ಹೇಳಿಕೊಂಡರೆ, ಕ್ವೀನ್ ತನ್ನ ಹೆಂಡತಿ ತನ್ನನ್ನು ಬಿಟ್ಟು ಹೋದ ದುಃಖದ ಕಥೆ ಹೇಳುತ್ತಾನೆ. ಕಷ್ಟದ ಸಮಯದಲ್ಲಿ ಜೊತೆಗಿದ್ದ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತದೆ. ಇತ್ತ ಫ್ರಾಂಕ್ ಮತ್ತು ಏಂಜೆಲಿಕಾ ರಾಬಿನ್ ಮತ್ತು ಕ್ವೀನ್ ಸತ್ತಿರಬಹುದು ಎಂದು ಭಾವಿಸುತ್ತಾರೆ. ದುಃಖದಲ್ಲಿದ್ದ ಫ್ರಾಂಕ್ ಹತ್ತಿರ ಏಂಜೆಲಿಕಾ ಬಂದು, ನಾವು ಜೀವನದಲ್ಲಿ ಮುಂದೆ ಸಾಗಬೇಕು ಎಂದು ಹೇಳಿ ಅವನ ಜೊತೆ ದೈಹಿಕವಾಗಿ ಒಂದಾಗುತ್ತಾಳೆ. ಮರುದಿನ ಬೆಳಗ್ಗೆ ರಾಬಿನ್ ಮತ್ತು ಕ್ವೀನ್ ಜಪಾನಿ ಪ್ಲೇನ್ನ ಭಾಗಗಳನ್ನು ತಂದು ತಮ್ಮ ಪ್ಲೇನ್ ಸರಿಪಡಿಸುತ್ತಾರೆ. ಪ್ಲೇನ್ ಹಾರಲು ರೆಡಿಯಾದಾಗ ಡೆಕಾಯಿತರು ಮತ್ತೆ ಬಂದು ಬಾಂಬ್ ಎಸೆಯುತ್ತಾರೆ. ಕ್ವೀನ್ ಗಾಯಗೊಳ್ಳುತ್ತಾನೆ. ಆದರೂ ಧೈರ್ಯ ಮಾಡಿ ಇಬ್ಬರು ಪ್ಲೇನ್ನಲ್ಲಿ ಹಾರಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಡೆಕಾಯಿತರು ಎಸೆದ ಬಾಂಬ್ ಅವರ ಬೋಟ್ ಮೇಲೆಯೇ ಬಿದ್ದು ಅವರೆಲ್ಲರೂ ಸತ್ತು ಹೋಗುತ್ತಾರೆ. ಗಾಯಗೊಂಡಿದ್ದ ಕ್ವೀನ್ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದಾಗ ರಾಬಿನ್ಗೆ ಪ್ಲೇನ್ ಲ್ಯಾಂಡ್ ಮಾಡುವುದು ಹೇಗೆ ಎಂದು ಕಲಿಸಿಕೊಡುತ್ತಾನೆ. ದ್ವೀಪದಲ್ಲಿ ಎಲ್ಲರೂ ಇವರಿಬ್ಬರಿಗಾಗಿ ಶೋಕ ಸಭೆ ನಡೆಸುತ್ತಿರುವಾಗ ರಾಬಿನ್ ಪ್ಲೇನ್ ಓಡಿಸಿಕೊಂಡು ಬರುವುದನ್ನು ನೋಡಿ ಎಲ್ಲರೂ ದಂಗಾಗುತ್ತಾರೆ. ರಾಬಿನ್ ಸಾಹಸ ಮಾಡಿ ಪ್ಲೇನ್ ಅನ್ನು ನೀರಿನ ಮೇಲೆ ಲ್ಯಾಂಡ್ ಮಾಡುತ್ತಾಳೆ. ಕ್ವೀನ್ ಅನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ. ಆಸ್ಪತ್ರೆಯಲ್ಲಿ ರಾಬಿನ್ ಕ್ವೀನ್ಗೆ ತನ್ನ ಪ್ರೀತಿಯನ್ನು ಹೇಳುತ್ತಾಳೆ. ಆದರೆ ಕ್ವೀನ್, ನಮ್ಮ ದಾರಿಗಳು ಬೇರೆ, ನೀನು ನನಗಿಂತ ವಯಸ್ಸಿನಲ್ಲಿ ತುಂಬಾ ಚಿಕ್ಕವಳು, ನಿನಗೆ ಒಳ್ಳೆಯ ಹುಡುಗ ಸಿಗುತ್ತಾನೆ ಎಂದು ಹೇಳಿ ಅವಳನ್ನು ಕಳುಹಿಸಿಬಿಡುತ್ತಾನೆ. ರಾಬಿನ್ ಬೇಸರದಿಂದ ಫ್ರಾಂಕ್ ಜೊತೆ ನ್ಯೂಯಾರ್ಕ್ಗೆ ಹೋಗಲು ಏರ್ಪೋರ್ಟ್ಗೆ ಬರುತ್ತಾಳೆ. ಅಲ್ಲಿ ಫ್ರಾಂಕ್ ತನ್ನ ತಪ್ಪೊಪ್ಪಿಗೆ ನೀಡುತ್ತಾನೆ. ನೀನು ಸಿಗದಿದ್ದಾಗ ನಾನು ಏಂಜೆಲಿಕಾ ಜೊತೆ ಇದ್ದೆ ಎಂದು ಹೇಳುತ್ತಾನೆ. ರಾಬಿನ್ ಶಾಕ್ ಆಗುತ್ತಾಳೆ. ಆದರೆ ತಾನು ಕೂಡ ಕ್ವೀನ್ ಅನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿ ಫ್ರಾಂಕ್ ಕೊಟ್ಟ ಉಂಗುರವನ್ನು ವಾಪಸ್ ನೀಡಿ ಸಂಬಂಧವನ್ನು ಕಡಿದುಕೊಳ್ಳುತ್ತಾಳೆ. ಅತ್ತ ಕ್ವೀನ್ಗೆ ರಾಬಿನ್ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಅರಿವಾಗುತ್ತದೆ. ಅವನು ಏರ್ಪೋರ್ಟ್ಗೆ ಓಡಿ ಬರುತ್ತಾನೆ. ಆದರೆ ಅಷ್ಟರಲ್ಲಿ ಪ್ಲೇನ್ ಹೊರಟಿರುತ್ತದೆ. ಬೇಸರದಿಂದ ವಾಪಸ್ ಹೋಗುವಾಗ ಅವನಿಗೆ ರಾಬಿನ್ ಎದುರಾಗುತ್ತಾಳೆ. ಅವಳು ಪ್ಲೇನ್ ಹತ್ತಿರಲೇ ಇರುವುದಿಲ್ಲ. ಇಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಕಿಸ್ ಮಾಡಿ ಸದಾ ಜೊತೆಯಾಗಿರಲು ನಿರ್ಧರಿಸುತ್ತಾರೆ. ಇದರೊಂದಿಗೆ ಈ ಸುಂದರವಾದ ಕಥೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.